ಅವರು ಖೋಖೋ ಆಡ್ತಿದ್ರು, ಟೆನ್ನಿಸ್, ಬ್ಯಾಡ್ಮಿಂಟನ್ನು ಆಡ್ತಾರೆ, ಸ್ವಿಮ್ಮಿಂಗೂ ಬರುತ್ತೆ, ಯಕ್ಷಗಾನದಲ್ಲೂ ಸೂಪರ್. ಇಷ್ಟಿದ್ರೂ ಬಿಸಿ ರಕ್ತದಲ್ಲಿದ್ದಾಗ ಅವರೊಂದು ತಪ್ಪು ಮಾಡಿಬಿಟ್ಟಿದ್ರು. ನಾನೇ ರಾಜಕುಮಾರ, ಕನ್ನಡ ತಾಯಿಯ ಪ್ರೇಮದ ಕುವರ, ಅನೀತಿ ಅಳಿಸಿ ನ್ಯಾಯವ ಉಳಿಸಿ ಶಾಂತಿಯ ನಿಲ್ಲಿಸಲು ಬಂದ ಕಿಶೋರ. ಯಾರೋ ಯಾರೋ ಡಿವಿಎಸ್ ಮೊದಲು ಶಾಸಕರಾದಾಗ ಇನ್ನೂ ಬಿಸಿ ರಕ್ತ. ಆ ಸಂದರ್ಭದಲ್ಲಿ ಅವರೇ ಒಂದು ಅನುಭವವನ್ನು ಹಂಚಿಕೊಂಡಿದ್ರು. ಅದು ಒಬ್ಬ ಮತದಾರ ಅವರಿಗೆ ಹೇಳಿದ ಪಾಠ. ಆ ಪಾಠವನ್ನವರು ಇಂದಿಗೂ ಮರೆತಿಲ್ಲ. ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದ ವ್ಯಕ್ತಿಯೊಬ್ಬರು ಇವರ ಬಳಿಗೆ ಸಹಾಯ ಯಾಚಿಸಿ ಬಂದಿದ್ರಂತೆ. ಅವರನ್ನ ರಾತ್ರಿಯವರೆಗೂ ಕಾಯಿಸಿದ ಸದಾನಂದ ಗೌಡರಿಗೆ ಆ ಮತದಾರ, ಒಂದು ಜೀವ ಉಳಿಸೋದಕ್ಕೂ ಪುರುಸೊತ್ತಿಲ್ಲದ ನೀನು ಯಾವ ಲೋಕೋದ್ಧಾರ ಮಾಡಿ ಏನು ಪ್ರಯೋಜನ ಅಂತ ಕೇಳಿದ್ನಂತೆ. ಆಮೇಲೆ ತಪ್ಪಿನ ಅರಿವಾಗಿ ಸದಾನಂದ ಗೌಡರು ಆತನಲ್ಲಿ ಕ್ಷಮೆ ಕೇಳಿ ಅವರಿಗೆ ನೆರವು ಕೊಡಿಸಿದ್ರಂತೆ. ಇಂಥದ್ದೊಂದು ಗುಣ ಇರುವ ವ್ಯಕ್ತಿಯೊಬ್ಬರು ಸಿಎಂ ಆಗಿರುವುದು ಒಂದರ್ಥದಲ್ಲಿ ಗುಡ್ ನ್ಯೂಸ್. ಮಾಡುತ್ತಿರುವುದು ತಪ್ಪು ಅಂತ ಗೊತ್ತಾದಾಗ ಕ್ಷಮೆ ಕೇಳಿ ತಿದ್ದುಕೊಳ್ಳುವುದು ಒಬ್ಬ ಉತ್ತಮ ನಾಯಕನ ಲಕ್ಷಣ. ಇನ್ನು ಸದಾನಂದ ಗೌಡ ಕ್ರೀಡಾಪಟು. ಖೋಖೋನಲ್ಲಿ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಆಡಿದ್ದಾರೆ. ಬ್ಯಾಡ್ಮಿಂಟನ್ ಮತ್ತು ಟೆನ್ನಿಸ್ನಲ್ಲೂ ಉತ್ತಮ ಆಟಗಾರ. ಈಜು ಅಂದರೆ ಕರಾವಳಿಯ ಎಲ್ಲರಂತೆ ಇವರಿಗೂ ಇಷ್ಟ. ಅಂದಹಾಗೆ ಈ ನಗುಮೊಗದ ಸರ್ದಾರನಿಗೆ ಪತ್ರೋಡೆ ಎಂದರೆ ಸಿಕ್ಕಾಪಟ್ಟೆ ಇಷ್ಟ. ಮಕ್ಕಳೊಂದಿಗೆ ರಾಜಕೀಯ ಚರ್ಚಿಸುವ ವ್ಯಕ್ತಿ ಅಲ್ಲ. ಈಗ ಸಿಎಂ ಆಗಿದ್ದಾರೆ. ಯಡಿಯೂರಪ್ಪ ಮೇಲಿದ್ದು ತಮ್ಮ ಕುಟುಂಬದ ಅಭಿವೃದ್ಧಿಗಾಗಿ ಅಧಿಕಾರ ದುರ್ಬಳಕೆ ಮಾಡಿಕೊಂಡ ಆರೋಪ. ಈ ಆರೋಪವನ್ನು ಮೆಟ್ಟಿ ನಿಲ್ಲುವ ಗುರುತರ ಜವಾಬ್ದಾರಿ ಡಿವಿಎಸ್ ಹೆಗಲ ಮೇಲಿದೆ. ಡಿವಿ ಸಿಎಂ ಆಗ್ತಾ ಇರೋದರಲ್ಲಿ ಇನ್ನೂ ಒಂದು ವಿಚಿತ್ರ ಇದೆ. ಶಿವಮೊಗ್ಗಕ್ಕೆ ಆದ ನಷ್ಟ ದಕ್ಷಿಣ ಕನ್ನಡಕ್ಕೆ ಲಾಭವಾಗಿದೆ. ಈ ಮೊದಲು ಕೂಡ ಹೀಗೆ ಆಗಿತ್ತು. ಶಿವಮೊಗ್ಗದ ಬಂಗಾರಪ್ಪ ಕ್ಲಾಸಿಕ್ ಕಂಪ್ಯೂಟರ್ ಹಗರಣದಲ್ಲಿ ಸಿಎಂ ಸ್ಥಾನ ತ್ಯಜಿಸಿದಾಗ ಕರಾವಳಿ ಭಾಗದ ವೀರಪ್ಪ ಮೊಯ್ಲಿ ಸಿಎಂ ಆಗಿದ್ದರು. ಆಗಲೂ ಶಿವಮೊಗ್ಗಕ್ಕಾದ ನಷ್ಟ ಕರಾವಳಿ ಜಿಲ್ಲೆಗೆ ಲಾಭವಾಗಿತ್ತು. ಈ ಬಾರಿಯೂ ಹಾಗೇ ಆಗಿದೆ. ಅಂದಹಾಗೆ ಡಿವಿ ಮೇಲ್ಮನೆಗೆ ಹೋಗ್ತಾರೋ ವಿಧಾನಸಭೆಗೆ ಬರ್ತಾರೋ ಅನ್ನೋದು ಯಕ್ಷ ಪ್ರಶ್ನೆ. ಯಾಕಂದರೆ ಬಿಎಸ್ವೈ 6 ತಿಂಗಳಲ್ಲಿ ಮತ್ತೆ ಅಧಿಕಾರಕ್ಕೆ ಬರುತ್ತೇನೆ ಎನ್ನುತ್ತಿದ್ದರೂ ಕೋರ್ಟ್ ವ್ಯವಹಾರ 6 ತಿಂಗಳ ಒಳಗೆ ಮುಗಿಯುತ್ತೆ ಎಂಬ ಭರವಸೆ ಇಟ್ಟುಕೊಳ್ಳುವಂತಿಲ್ಲ. ಹೀಗಾಗಿ ಸದಾನಂದ ಗೌಡ 6 ತಿಂಗಳ ಒಳಗೆ ಶಾಸನಸಭೆಯ ಸದಸ್ಯರಾಗಬೇಕು. ಇನ್ನು ಅವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಅವರ ತಾಯಿ ಹೋಗಲು ಆಗಿರಲಿಲ್ಲ. ಸುವರ್ಣ ನ್ಯೂಸ್ನಲ್ಲಿ ತಮ್ಮ ಮಗನ ಸಮಾರಂಭ ನೋಡಿ ಮಗನಿಗೆ ಅಲ್ಲಿಂದಲೇ ಶುಭ ಹಾರೈಸಿದರು. ಮನಸ್ಸಿಗೆ ಸ್ವಲ್ಪ ಸಂತೋಷ, ಇಬ್ಬರು ಸಂತೋಷದಲ್ಲಿದೆ, ಆಗಬೇಕು ಅಂತ ಇತ್ತು, ಆಯಿತು, ಹಾಗೆ ಸಂತೋಷ ಪಟ್ಟನು. ರಾಜ್ಯಕ್ಕೆ ರಾಜ ಅಭಿವೃದ್ಧಿ ಮಾಡಿ ಸೇವೆ ಸಲ್ಲಿಸಬೇಕು, ರಾಜನ ಅಭಿವೃದ್ಧಿಗೆ ತರಬೇಕು ಅಂತ ಅಷ್ಟೇ. ಜನಗಳಿಗೆ ಸಂತೋಷ ಪಡಬೇಕು. ಎಂಥದ್ದು ಸಂತೋಷ ಪಡೆಯೋದು. ನಾನು ಆಗಿದೆಲ್ಲ, ಮುಖ್ಯಮಂತ್ರಿ ಆಗಿದೆಲ್ಲ, ಅದಕ್ಕೆ ನನಗೆ ಸಂತೋಷ. ಒಳ್ಳೆ ಹುಡುಗ, ಮತ್ತು ಯಾರು ಬೇಡ ಅಂತ ಇಲ್ಲ ಅವನಿಗೆ. ಚಿಕ್ಕಮ್ಮ ಚಿಕ್ಕಪ್ಪ ಅಂದರೆ ಒಳ್ಳೆ ಪ್ರೇಮಲ್ಲಿ ಇದ್ದ. ಅವರ ಇನ್ನೊಬ್ಬ ತಮ್ಮ ಡಿವಿ ಸುರೇಶ್ ಅವರಿಗೂ ಅಷ್ಟೇ. ಇತ್ತೀಚೆಗಷ್ಟೇ ಬೈಕ್ನಿಂದ ಬಿದ್ದಿರುವ ಸುರೇಶ್ ಸುವರ್ಣ ನ್ಯೂಸ್ನಲ್ಲಿ ಇಡೀ ವರದಿ ನೋಡಿ ಖುಷಿಪಟ್ಟರು. ಕುಟುಂಬಕ್ಕೆ ಏನು ಬೇಡ, ರಾಜ್ಯಕ್ಕೆ ಒಳ್ಳೆ ಆಡಳಿತ ಕೊಡಲಿ ಎಂದರು. ಇಡೀ ರಾಜ್ಯಕ್ಕೋಸ್ಕರ ಒಂದು ಒಳ್ಳೆ ಕೆಲಸ ಮಾಡಿ, ರಾಜಕಾರಣದಲ್ಲಿ ಅಪವಾದಗಳಿಂದ ಮುಕ್ತರಾಗಿ ಒಂದು ಒಳ್ಳೆ ರಾಜಕಾರಣ ಮಾಡಿ, ಒಂದು ನಮ್ಮ ಕುಟುಂಬದ ಹೆಸರು ಹಾಗೆ ಭಾರತೀಯ ಜನತಾ ಪಾರ್ಟಿ ಈಗ ಆಲ್ರೆಡಿ ಸ್ವಲ್ಪ ಕಳಂಕಿತವಾಗಿದೆ, ಅದನ್ನು ಕ್ಲೀನ್ ಮಾಡಿ ಒಂದು ಒಳ್ಳೆ ರಾಜಕೀಯ ಕೊಡಬೇಕು ಅಂತ ನಮ್ಮೆಲ್ಲರ ಆಶೆ ಅಷ್ಟೇ. ಯಜಮಾನನಿಗೆ ನೀರು ದೋಸೆ, ಕೋಳಿ ಸಾರು ಮಾಡ್ತಾ ಇದ್ದ ಮನೆಯ ಕೆಲಸದಾಳು ಕೃಷ್ಣಪ್ಪ ಅವರಿಗೆ ದೇವರು ಒಳ್ಳೇದು ಮಾಡಲಿ ಅಂದರು. ತಿಂಡಿ ದೋಸೆ, ನೀರು ದೋಸೆ, ಕೋಳಿ ಮಾತ್ರ, ಮತ್ತೆ ಬೇರೆ ಏನಿಲ್ಲ. ಕೇರಳದ ಗಡಿಗೆ ಹತ್ತಿರವೇ ಇರುವ ಮೊಂಡೆಕೋಲು ಗ್ರಾಮದ ದೇವರಗುಂಡಿಯ ಮನೆಯಲ್ಲಿ ಹರ್ಷ ಲಾಸ್ಯ ಮಾಡ್ತಾ ಇತ್ತು. ಇನ್ನು ಅವರೊಂದಿಗೆ ವಕೀಲಿಕೆ ಓದಿದ್ದ ರಾಮಚಂದ್ರರು ಕೂಡ ಡಿವಿಯವರೊಂದಿಗಿನ ನೆನಪುಗಳನ್ನು ಮೆಲುಕು ಹಾಕಿದ್ರು. ಅವರು ಭಾಳ ಫ್ರೆಂಡ್ಲಿ ಆಗಿದ್ದರು ಎಲ್ಲ ಹುಡುಗರೊಟ್ಟಿಗೆ, ಎಲ್ಲ ಲೆಕ್ಚರ್ಸ್ ಒಟ್ಟಿಗೆ, ಈವನ್ ಯೂನಿಯನ್ ಪ್ರೆಸಿಡೆಂಟ್ ಸೆಕ್ರೆಟರಿ ಆಗಿದ್ದರು. ಮತ್ತು ಎಲ್ಲರ ಹತ್ರ ಭಾಳ ಚೆನ್ನಾಗಿ ಆಗಿದ್ದರು. ಈವನ್ ಸ್ಟಡೀಸ್ನಲ್ಲಿ ಒಳ್ಳೆ ಇದಿದ್ದರು, ಅದಷ್ಟು ನೆನಪಿದೆ. ಮತ್ತು ಅದರ ನಂತರ ನಾವು ಒಂದೆರಡು ಸಲ ಮೀಟ್ ಆಗಿದ್ದೇವೆ, ಏನೋ ಅಂಥ ಒಂದು ಇದಿರಲಿಲ್ಲ. ಬಟ್ ಹಿ ವಾಸ್ ಆವಾಗ ನಾವು ಆ್ಯಸ್ ಎ ಸ್ಟೂಡೆಂಟ್ ಈಸ್ ವೆರಿ ಗುಡ್ ಫ್ರೆಂಡ್. ಮುಖ್ಯಮಂತ್ರಿಯನ್ನ ವಿಧಾನಸಭೆಯಿಂದ ಆರಿಸಿ ಕಳಿಸಬೇಕಾದ್ರೆ ಅವರಿಗಾಗಿ ಯಾರಾದರೊಬ್ಬ ಶಾಸಕ ಸ್ಥಾನ ತೆರವು ಮಾಡಬೇಕು.
ಡಿವಿ ಉಪಚುನಾವಣೆ ಎದುರಿಸಬೇಕು, ಇಲ್ಲವೇ ವಿಧಾನ ಪರಿಷತ್ಗೆ ಆಯ್ಕೆ ಆಗಬೇಕು. ಎರಡರಲ್ಲಿ ಬಿಜೆಪಿ ಯಾವುದನ್ನು ಆಯ್ಕೆ ಮಾಡಿಕೊಳ್ಳುತ್ತೋ ಗೊತ್ತಿಲ್ಲ. ಚಿಕ್ಕಮಗಳೂರು ಲೋಕಸಭೆಗಂತೂ ಉಪಚುನಾವಣೆ ಗ್ಯಾರಂಟಿ. ನೋಡಿದ್ರಲ್ಲ ಹೊಸ CM ಅವರ ಭರಪೂರ ನಿರೀಕ್ಷೆಗಳ ಭಾರ ಎಷ್ಟಿದೆ ಅಂತ. ಆ ಭಾರವನ್ನು ಅವರು ಇಳಿಸ್ಕೋಬೇಕು. ಇನ್ನು 22 ತಿಂಗಳು ಟೈಮ್ ಇದೆ. ಅವ್ರಿಗೊಂದು ಗುಡ್ ಲಕ್ ಹೇಳ್ತಾ ಈ ಹೊತ್ತಿನ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.